ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾದ್ರ ಸಿಎಂ ಅನ್ನುವಂತ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಇಂಥದ್ದೊಂದು ಸುಳಿವನ್ನ ನೀಡಿದ್ದಾರೆ. ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಸಂಪುಟ ಪುನರ್ರಚನೆ ಬಗ್ಗೆ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು. ಸಚಿವ ಸಂಪುಟ ಪುನರ್ರಚನೆಗೆ ಮುಂದಾದ್ರ ಸಿಎಂ, ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಸುಳಿವು. ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಪುನರ್ರಚನೆಗೆ ಒಲವು ವ್ಯಕ್ತಪಡಿಸಿದ್ರ ಸಿಎಂ. ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಮಹತ್ವದ ಸುಳಿವನ್ನ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಂದ ಇಂಥದ್ದೊಂದು ಸುಳಿವು ಹೊರಬಿದ್ದಿದೆ. ಬಜೆಟ್ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆ ಪಕ್ಕಾ ಅಂತ ಹೇಳಲಾಗ್ತಾ ಇತ್ತು. ಸದ್ಯ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಸಿಎಂ ಕೂಡ ಒಲವು ತೋರಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂಪುಟ ಪುನರ್ರಚನೆಗೆ ಸಿಎಂ ಮುಂದಾದ್ರ ಅಂಥದ್ದೊಂದು ಸುಳಿವು ಸಿಎಂ ಸಿದ್ದರಾಮಯ್ಯನವರಿಂದ ಹೊರಬಿತ್ತು. ಸದ್ಯ ಸಿಎಂಗೆ ಸಂಪುಟ ಪುನರ್ರಚನೆಯ ಒಲವು ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಲವಾರು ಆಕಾಂಕ್ಷಿಗಳು ಕೂಡ ಈ ಹಿಂದೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಹೇಳಿ ಬೇಸರಗೊಂಡಿದ್ರು. ಬಹುತೇಕ ಹಿರಿಯರಿಗೆ ಈಗ ಸಚಿವ ಸಂಪುಟ ಪುನರ್ವಿಸ್ತರಣೆ ಆದರೆ ಬಹುತೇಕ ಹಿರಿಯರಿಗೆ ಮತ್ತೆ ಮಣೆ ಹಾಕುವಂಥ ಸಾಧ್ಯತೆ ಇದೆ. ಈ ಹಿಂದೆ ಸಂಪುಟ ರಚನೆ ಸಂದರ್ಭದಲ್ಲಿ ಯಾರ್ಯಾರು ಹಿರಿಯರನ್ನು ಕೈ ಬಿಡಲಾಗಿತ್ತೋ ಅವ್ರಿಗೆಲ್ಲ ಈಗ ಮತ್ತೊಮ್ಮೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲೂ ಕೂಡ ಚಿಂತನೆ ನಡೀತಾ ಇದೆ. ಕೆಲ ಯುವ ಶಾಸಕರಿಗೆ ಅಂಥವ್ರಿಗೂ ಕೂಡ ಈ ಬಾರಿ ಒಂದಷ್ಟು ಹುದ್ದೆಗಳನ್ನು ಕೊಡಬೇಕು ಅಂತ ಸದ್ಯ ಸಿಎಂ ಹಾಗೂ ಅವರ ಆಪ್ತ ಬಳಗದಲ್ಲಿ ಚಿಂತನೆ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಸಂಪುಟ ಪುನರ್ರಚನೆ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆ ಸಿಎಂ ಕೂಡ ಒಲವು ತೋರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಅಧಿವೇಶನ ಮುಗಿತು, ಆ ನಂತರ ಬದಲಾವಣೆ ಬಯಸುತ್ತೆ ಪಕ್ಷ. ಸಂಪುಟ ಪುನರ್ರಚನೆ ಆದರೆ ಒಂದಷ್ಟು ಹಳಬರಿಗೆ ಯಾರಿಗೆ ಅವಕಾಶ ಸಿಕ್ಕಿಲ್ಲೋ ಅವ್ರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ನೆಲೆಗಟ್ಟಿನಲ್ಲಿ ಚಿಂತನೆ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಮಾಹಿತಿ ಕೊಡೋದಾದ್ರೆ ಬಸವರಾಜ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿಜಯ ಭಾಸ್ಕರ್, ಈಗಾಗಲೇ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ, ನಾವು ಈಡೇರಿಸ್ತಾ ಇದ್ದೇವೆ. ಈಡೇರಿಸಿದ ಹಲವಾರು ಯೋಜನೆ, ಈಗಾಗಲೇ 5 ಗ್ಯಾರಂಟಿಗಳಲ್ಲಿ ಕೂಡ ಕರ್ನಾಟಕ ಜನತೆ ಅದನ್ನ ಸಫಲತೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಉತ್ಸಾಹದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರ್ತಕ್ಕಂಥದ್ದು. ಈ ನಡುವೆ ಹೊಸ ವರ್ಷಕ್ಕೆ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು. ಕಳೆದ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಕೂಡ ಇದನ್ನ ಸಚಿವ ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂತಹ ಸಾಕಷ್ಟು ಸರ್ಕಸ್ಗಳನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹಲವಾರು ಬಾರಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸಿದ್ರು. ಕೆಲವೊಂದಿಷ್ಟು ಸಚಿವರು ಕೂಡ ಹೋಗಿ ಲಾಬಿಯನ್ನ ನಡೆಸಿದ್ರು. ಹಿರಿಯ ಶಾಸಕರಿಗೆ ಕೂಡ ಈ ಬಾರಿ ಅವಕಾಶ ಕೊಡಬೇಕು, ಕೆಲವೊಂದಿಷ್ಟು ಸಚಿವರಿಗೆ ಕೊಡಬೇಕು ಈಗಿನ ಕ್ಯಾಬಿನೆಟ್ ನಲ್ಲಿ ಅನ್ನುವಂತ ವಿಚಾರ ಕೂಡ ಪ್ರಸ್ತಾಪದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇದೀಗ ಒಂದ್ ಕಡೆ ಲೋಕಸಭಾ ಚುನಾವಣೆ ಇತ್ತು, ಅದನ್ನ ಮುಂದೂಡುವಂತೆ ಹೈಕಮಾಂಡ್ ನಾಯಕರು ಹೇಳಿದ್ರು ಅನ್ನುವಂತ ಮಾಹಿತಿ ಇದೆ. ಅದನ್ನ ಮುಂದೂಡಿದ್ರು. ಅದಾದ ಬಳಿಕ ಉಪಚುನಾವಣೆಗಳು ಬಂದು ಉಪಚುನಾವಣೆ ಕೂಡ ಮುಗಿತು. ಈಗ ಹೊಸ ವರ್ಷಕ್ಕಾದ್ರೂ ಒಂದು ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂತ ಕೂಗು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿದೆ. ಮತ್ತೆ ಹೈಕಮಾಂಡ್ ನಾಯಕರ ಒಂದು ಲೆಕ್ಕಾಚಾರ ಕೂಡ ಅದೇ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಸಿಎಂ ಮತ್ತೆ ಡಿಸಿಎಂ ಕೂಡ ಹಲವಾರು ಬಾರಿ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ಕೂಡ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವರ್ಷಕ್ಕಾದ್ರೂ ಸಂಪುಟ ಪುನಾರಚನೆ ಆಗುತ್ತಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಆ ಬಗ್ಗೆ ನಾವು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದ್ರೆ ಹೊಸ ವರ್ಷಕ್ಕೆ ಸಂಪುಟ ಪುನಾರಚನೆ ಆಗುವುದು ನಿಶ್ಚಿತ ಅನ್ನುವಂಥದ್ದು ಇವತ್ತಿನ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ನೋಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ವಿಜಯ್. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಆಗಿರ್ಬೋದು, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಇನ್ನೊಂದು ಬಾರಿ ಯಾರನ್ನೆಲ್ಲ ತೆಗೆದುಕೊಳ್ಬೇಕು ಒಂದು ಕ್ಯಾಬಿನೆಟ್ ಗೆ, ಮತ್ತೆ ಯಾರನ್ನೆಲ್ಲ ಕೈ ಬಿಡಬೇಕು ಅನ್ನುವಂಥದ್ದನ್ನ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕಾರಣ ತಿಳಿಸಬೇಕು. ಯಾವುದೇ ರೀತಿ ಅಸಮಾಧಾನ ಆಗ್ಬಾರ್ದು. ಯಾಕಂತಂದ್ರೆ ಈಗ ಸಾಕಷ್ಟು ಒಂದ್ ಕಡೆ ಮುನ್ನುಗ್ತಾ ಇದ್ದಾರೆ. ಏನಾದ್ರೂ ಅಸಮಾಧಾನಗೊಂಡ್ರೆ ವಿಪಕ್ಷಗಳು ಅದನ್ನೇ ಒಂದು ದೊಡ್ಡ ಅಸ್ತ್ರವಾಗಿ ಪರಿಣಮಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನ ಸಮನ್ವಯತೆ ತೆಗೆದುಕೊಂಡು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕಾರಣವನ್ನ ಕೊಟ್ಟು ಹಿರಿಯರನ್ನ
ತೆಗೆದುಕೊಳ್ಳುವ ಮುಖಾಂತರ ಮತ್ತೆ ಸಂಪುಟವನ್ನ ಗಟ್ಟಿಗೊಳಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಒಂದಿಷ್ಟು ಮಾಹಿತಿಯ ಪ್ರಕಾರ. ಇರುವ ಹುದ್ದೆಗಳಿಗೆ ಅಂದ್ರೆ ಬಹುತೇಕವಾಗಿ 4-5 ಸಚಿವರನ್ನ ಮಾತ್ರ ತೆಗೆದು ಒಂದು 4-5 ಹಿರಿಯ ಶಾಸಕರನ್ನ ತೆಗೆದುಕೊಳ್ಳುವಂತ ಸಂಪುಟದಲ್ಲಿ ಅನ್ನುವಂತ ಲೆಕ್ಕಾಚಾರದಿದೆ. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಒಂದು ಸಂಪುಟ ಪುನಾರಚನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈಗ ಕೈ ನಾಯಕರು ಒಂದಿಷ್ಟು ಚರ್ಚೆ ನಡೆಸಿ ಈ ಹೊಸ ವರ್ಷಕ್ಕೆ ಒಂದು ರೀತಿಯಲ್ಲಿ ಸಂಪುಟ ಪುನಾರಚನೆ ಮಾಡುವಂತ ಎಲ್ಲಾ ಸಾಧ್ಯತೆ ಒಂದಿಷ್ಟು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದ್ದಾವೆ. ವಿಜಯ ಭಾಸ್ಕರ್.